ಏನೂ ಇಲ್ಲ. ಈಗ ಟ್ರಾಫಿಕ್ಗೋಸ್ಕರ ಟ್ರಾಫಿಕ್ ಪೊಲೀಸ್ನವ್ರು ಏನ್ ಮಾಡ್ತಾವ್ರ ಅಂತಂದ್ರೆ ಟ್ರಾಫಿಕ್ ನ ಕ್ಲಿಯರ್ ಮಾಡ್ಕೊಡ್ತಾ ಇಲ್ಲ. ಮತ್ತೆ ಟ್ರಾಫಿಕ್ ಕ್ಲಿಯರ್ ಮಾಡೋಕ್ಕೋಸ್ಕರ ಅವ್ರುಗಳು ನಿಂತ್ಕೊಳಕ್ಕಾಗಲ್ಲ ಅಂತ ಹೇಳಿ ಸಿಗ್ನಲ್ಗಳನ್ನ ಹಾಕಿರ್ತಾರೆ. ಸಿಗ್ನಲ್ಗಳನ್ನ ಹಾಕಿರುವಾಗ ಸಿಗ್ನಲ್ಗಳನ್ನ ಏನ್ ಮಾಡ್ತಾ ಇದ್ರೆ ಆನ್ ಮಾಡ್ತಾ ಇಲ್ಲ. ಅದೇ ಒಬ್ಬ ಎಂಪಿನೋ ಅಥವಾ ಸಿಎಂ ಮಕ್ಕಳುಗಳ ಯಾವನೋ ಒಬ್ಬ ಬರ್ತಾನೆ ಅಂತಂದ್ರೆ ಅರ್ಧ ಗಂಟೆ ಜಾಮ್ ಮಾಡ್ಕೊಂಡು ನಿಂತ್ಕೋತಾರೆ. ಅದೇ ಒಬ್ಬ PC ಆಗ್ಲಿ, ಅದೇ ಒಬ್ಬ ಹೋಮ್ ಗಾರ್ಡ್ ಆಗ್ಲಿ, ಯಾರನ್ನು ಕೂಡ ಇಲ್ಲಿ ಹಾಕಲ್ಲ. ಇದು ಹೆಬ್ಬಾಳ್ ಇಂಡಸ್ಟ್ರಿಯಲ್ ಏರಿಯಾ ಅಥವಾ ಈಗ ಪ್ರತಿಯೊಂದು ಕೈಗಾರಿಕಾ ಪ್ರದೇಶಗಳು ಇರುವಾಗ ಕೈಗಾರಿಕಾ ಪ್ರದೇಶಕ್ಕೆ ಯಾರು ಕೂಡ ಹೋಗೋ ಕಡೆ ಪೊಲೀಸ್ನವರಾಗ್ಲಿ ಅಥವಾ ಟ್ರಾಫಿಕ್ ರೂಲ್ಸ್ ನಲ್ಲಿ ಫಾಲೋ ಮಾಡಬೇಕು. ಇಲ್ಲಿ ಇವಾಗ ಕರೆಕ್ಟಾಗಿ 8:40ಕ್ಕೆ ಈಗ ಒಬ್ರು ಇಲ್ಲಿ ಇಂಡಿಯನ್ ಆಯಿಲ್ ಪೆಟ್ರೋಲ್ ಮತ್ತೆ ಒಂದು ಹುಡುಗಿ ಬೈಕಲ್ಲಿ ಹೋಗ್ತಾ ಇರ್ತಾರೆ. ಬೈಕಲ್ಲಿ ಹೋಗುವಾಗ ಈ ಜಾಗದಲ್ಲಿ ಏನಾಗುತ್ತೆ, ಮಿಸ್ ಆಗಿ ಗಾಡಿ ಹತ್ತಿ ಅವ್ರಿಗೆ ಕೈ ಮತ್ತೆ ಕಾಲು ಹೋಗಿರುತ್ತೆ. ಅವರು ಉಳಿಬಹುದು, ಉಳಿದನೆ ಇರ್ಲಬಹುದು. ಆದ್ರೆ ಈಗ ಮಾತಾಡ್ತಾ ಇರೋದು ಏನಪ್ಪಾ ಅಂತಂದ್ರೆ ನೀವು ಏನಾದ್ರೂ ಮಾಡ್ಕೊಳ್ಳಿ, ಇಂತ ಒಂದು ಜಾಗ ಈ ತರ ಜಾಗ ಇರೋ ಕಡೆ ದಯವಿಟ್ಟು ನೀವುಗಳು ಟ್ರಾಫಿಕ್ ನ ಆದಷ್ಟು ಕಂಟ್ರೋಲ್ ಮಾಡೋದ್ ಕಲೀರಿ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ಈ ಕಡೆ ಇರುವಾಗ ಈಗ ಡ್ಯೂಟಿ ಟೈಮ್ ಬೆಳಗ್ಗೆ ಟೈಮ್ ಏನಿರುತ್ತೆ ಆ ಟೈಮಲ್ಲಿ ದಯವಿಟ್ಟು ನೀವುಗಳು ಬಂದು ಟ್ರಾಫಿಕ್ ನ ಕ್ಲಿಯರ್ ಮಾಡ್ಕೊಡಿ. ಪ್ರತಿಯೊಬ್ರು ಇಲ್ಲಿ ಯಾರು ಕೂಡ ದೊಡ್ಡವರು, ಶ್ರೀಮಂತರು, MLA MP ಮಕ್ಕಳು ಯಾರು ಕೂಡ ಬರಲ್ಲ. ಕೆಲ್ಸಕ್ಕೆ ಹೋಗೋರು ಜನಸಾಮಾನ್ಯರು ದಯವಿಟ್ಟು ಅರ್ಥ ಮಾಡ್ಕೊಂಡು ನೀವೆಲ್ಲರೂ ಕೂಡ ಟ್ರಾಫಿಕ್ ನ ನೀವು ಟ್ರಾಫಿಕ್ ನ ಆದಷ್ಟು ಟ್ರಾಫಿಕ್ ನ ಕ್ಲಿಯರ್ ಮಾಡ್ಕೊಡಿ. ಮತ್ತೆ ದಯವಿಟ್ಟು ನೀವು ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.